ಭಾರತ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬರಗಾಲ ಎದುರಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಮ್ಮದೇ ಕರ್ನಾಟಕದ ಉದಾಹರಣೆ. ಜೂನ್ ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಳೆ, ಅತಿ ಹೆಚ್ಚು ಬಿಸಿಲು, ಅತಿ ಹೆಚ್ಚು ತಾಪಮಾನ ದಾಖಲಾದಂಥ ತಿಂಗಳು ಅಂತಲೂ ಕೂಡ ನಾವೆಲ್ಲ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಎಲ್ ನೀನೋ ಪ್ರಖರತೆ, ನಾನು ಮೊದಲ ದಿನದಿಂದಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಸೆಪ್ಟೆಂಬರ್ ತಿಂಗಳಾದ ನಂತರ ಇದರ ಪ್ರಖರತೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಪ್ರಖರತೆ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ 2027ರ ಬೇಸಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. 2027ರ ಬೇಸಿಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹಾಗಾದರೆ ಈ ಬಾರಿಗೆ ಎಲ್ ನೀನೋ ಕೇವಲ ಎಲ್ ನೀನೋ ಅಲ್ಲ, ಅದರ ಬದಲಾಗಿ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂತಹ ವರದಿಗಳನ್ನು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಯಾಕೆ ಸೂಪರ್ ಎಲ್ ನೀನೋ ಆಗುತ್ತೆ? ತಾಪಮಾನ ಹೆಚ್ಚಳ ಆಗುತ್ತಾ? ಯಾಕೆ ಹೆಚ್ಚಳ ಆಗುತ್ತೆ? ಇದರ ಪರಿಣಾಮ ಭಾರತದ ಮೇಲೆ ಏನಾಗ್ಬೋದು? ಮೂರನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶತಮಾನದ ಭೀಕರ ಎಲ್ ನೀನೋ ಅಂತ. ಶತಮಾನದ ಭೀಕರ ಎಲ್ ನೀನೋ 100 ವರ್ಷಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಲ್ ನೀನೋ ಸೃಷ್ಟಿಯಾಗುವಂಥ ಆತಂಕ ಸದ್ಯಕ್ಕೆ ಎದುರಾಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯಿಂದ 3ರಿಂದ 3.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗಬಹುದು ಅಂತ ಅಂದಾಜಿಗ ಬ್ರಿಟನ್ನ ಮೆಟ್ ಆಫೀಸ್ ಇವರು ವರದಿಯನ್ನು ಬಿಡುಗಡೆ ಮಾಡಿದರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಒಂದು ಪ್ರಕ್ರಿಯೆ, ಇದರಿಂದ ಸಮುದ್ರದ ನೀರು ಅಸಾಮಾನ್ಯವಾಗಿ ಬಿಸಿಯಾಗಿ, ಈ ಬಿಸಿಯಾಗೋದ್ರಿಂದ ಏಷ್ಯಾಕ್ಕೆ ಬರಗಾಲ ಉಂಟಾಗೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗೋದಕ್ಕೆ ನಾವು ಎಲ್ ನೀನೋ ಅಂತ ಕರಿತೀವಿ ಅಂತ. ಈಗ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಎಲ್ ನೀನೋ ಆದಾಗ 0.5 ಡಿಗ್ರಿ ಸೆಲ್ಸಿಯಸ್ ಇಂದ 3 ಡಿಗ್ರಿ ಸೆಲ್ಸಿಯಸ್ ತನಕ ಹೆಚ್ಚಳ ಆಗುತ್ತೆ ಅಂತ. ಆದರೆ ಇತಿಹಾಸದಲ್ಲಿ 1982-83 ಈ ಆಸುಪಾಸಿಗೆ 2.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ತಾಪಮಾನ ಹೈಯೆಸ್ಟು. ಅದಾದ ನಂತರ 1997-98ರಲ್ಲಿ 2.5 ಡಿಗ್ರಿ ಸೆಲ್ಸಿಯಸ್ ಇಂದ 2.8 ಡಿಗ್ರಿ ಸೆಲ್ಸಿಯಸ್ ಆಯಿತು. ಶತಮಾನದ ಭೀಕರ ಎಲ್ ನೀನೋ ಅಂತ ಕರೆದ್ವಿ, ಅಂದರೆ 20ನೇ ಶತಮಾನದ ಭೀಕರ ಎಲ್ ನೀನೋ ಅಂತ ಕರೆಯುವ ಪ್ರಯತ್ನ ಆಯಿತು. 2015-16ರಲ್ಲಿ ಅದರ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಯಿತು, 3.1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇದೀಗ ಅದನ್ನೂ ಕೂಡ ಮುರಿದು ಮತ್ತಷ್ಟು ಜಾಸ್ತಿ ಆಗಬಹುದು ಎನ್ನುವಂಥ ಆಲೋಚನೆಗಳು ಸದ್ಯಕ್ಕೆ ಬರ್ತಾ ಇದೆ ಅಂತ. ನೀವು ನೋಡಿ, ಒಂದು ಕಡೆ ಪ್ರವಾಹ ಆಗುತ್ತೆ, ಮತ್ತೊಂದು ಕಡೆ ಬರಗಾಲ ಆಗುತ್ತೆ ಅಂತ ನಾನೆಲ್ಲ ಹೇಳಿದೆ. ಇದ್ರ ಬಗ್ಗೆ ಇದೀಗ ಬ್ರಿಟನ್ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ನಾನು ಆವಾಗಲೇ ಹೇಳಿದೆ, 82-83ರಲ್ಲಿ ಭೀಕರ ಬರಗಾಲ ಆಗಿತ್ತು, ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ. ಎರಡನೇ ಹಂತದಲ್ಲಿ 1997-98ರ ಈ ಆಸುಪಾಸಿಗೆ $5.7 ಟ್ರಿಲಿಯನ್ ಎಕಾನಮಿ ಲಾಸ್ ಆಗಿತ್ತು ಇಡೀ ಜಗತ್ತಿಗೆ. ಯಾವ ಕಾರಣಕ್ಕಾಗಿ? ಸೂಪರ್ ಎಲ್ ನೀನೋ ಕಾರಣಕ್ಕಾಗಿ. ಮತ್ತೊಂದು ಅಂಥ ಪರಿಸ್ಥಿತಿ ಇದೀಗ ಜಗತ್ತಿಗೆ ಬರಬಹುದು ಅಂತ ಈ ಬ್ರಿಟನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಎಲ್ಲದರ ಜೊತೆಗೆ ಭೂಮಿಯ ಪಾಲಿಗೆ 2027 ಬೆಂಕಿ ಅಂತ. ಬೆಂಕಿ ಯಾಕೆ? ತಾಪಮಾನ ಹೆಚ್ಚಳ ಆಗುತ್ತೆ ಅಂತ. 2024 ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾದಂಥ ವರ್ಷ ಅಂತ ನಾವು ಕರಿತೀವಿ. ಅದನ್ನು 2024 ಅದನ್ನೂ ಮೀರಿಸಿ 2027ರಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತೆ ಅಂತ ಇವರು ವರದಿ ಹೇಳ್ತಾ ಇರೋದು. 1.5 ಡಿಗ್ರಿ ಸೆಲ್ಸಿಯಸ್ ದಾಟುವಂಥ ಭೀತಿ ಇದೆ. ಶಾಖದ ಅಲೆಗಳು, ಉಷ್ಣಗಾಳಿಗೆ ಇಡೀ ಜಗತ್ತೇ ತತ್ತರಿಸಿ ಹೋಗ್ಬಿಡುತ್ತೆ ಅಂತಲ್ಲ ಬ್ರಿಟನ್ನ ಮೆಟ್ ಆಫೀಸ್ನವರು ವರದಿಯನ್ನು ಕೊಟ್ಟಿದ್ದಾರೆ. 2026ರಲ್ಲಿ ಎಲ್ ನೀನೋ ಬಂತಪ್ಪ. ಈ ಎಲ್ ನೀನೋ ಮುಗಿದೋಗ್ಬಿಡುತ್ತಾ ಡಿಸೆಂಬರ್ಗೆ? ಇಲ್ಲ, ಅದರ ಪ್ರಖರತೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಜಾಸ್ತಿ ಆಗ್ತಾ ಹೋಗಿ ತಾಪಮಾನ ಹೆಚ್ಚಳ ಆಗುತ್ತೆ. ಈ ತಾಪಮಾನ ಯಾವಾಗ ಎಫೆಕ್ಟ್ ಬೀಳುತ್ತೆ? ಅದು 2027ರ ಬೇಸಿಗೆ ಸಮಯ. ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳನ್ನು ನಾವೇನು ಕರಿತೀವಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ ಬೇಸಿಗೆಯ ಸಮಯದಲ್ಲಿ ಅದು ಹೆಚ್ಚಳ ಆಗುತ್ತೆ ಅಂತ ಅವರು ವರದಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. 2024ರಲ್ಲಿ ನಾನು ಆವಾಗಲೇ ಹೇಳಿದೆ, ಇದುವರೆಗಿನ ಅತ್ಯಂತ ಬಿಸಿಯಾದಂಥ ವರ್ಷ ಅಂತ ನಾವು ಕರಿತೀವಿ. 2015ರಲ್ಲಿ ನಾವು ಪ್ಯಾರಿಸ್ ಒಪ್ಪಂದ ಮಾಡ್ಕೊಂಡ್ವಿ. ಆ ಪ್ಯಾರಿಸ್ ಒಪ್ಪಂದದಲ್ಲಿ ಏನು ಮಾಡಿದ್ವಿ? ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಒಳಗೆ ನಿಯಂತ್ರಣ ಮಾಡಬೇಕು ಅಂತ ನಮ್ಮದು ಒಪ್ಪಂದ ಆಯಿತು. ಆದರೆ 2024ರಲ್ಲಿ ಏನಾಗ್ಬಿಡ್ತು? 1.63 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ತಾಪಮಾನ ಅದನ್ನು ಮೀರಿ ಹೋಗ್ಬಿಟ್ಟಿದ್ದೀವಿ. ಅಂದರೆ ಪ್ಯಾರಿಸ್ ಒಪ್ಪಂದದಂತೆ 1.5 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು, ಆದರೆ 1.63 ಡಿಗ್ರಿ ಸೆಲ್ಸಿಯಸ್ 2024ರಲ್ಲಿ ಆಗಿದೆ. ಒನ್ಸ್ ಅಗೇನ್ ಅದೇ ಪರಿಸ್ಥಿತಿ ಆಗಬಹುದು ಅಂತ 90% ಹೇಳ್ತಾ ಇದ್ದಾರೆ ಬ್ರಿಟನ್ ಅವರು. ಹೆಂಗಿದು ಸಾಧ್ಯ ನೋಡಿ? ಈಗ ಮನುಷ್ಯನ ತಾಪಮಾನ ನಾರ್ಮಲ್ ಆಗಿದ್ದಾಗ ಎಷ್ಟಿರಬೇಕು? 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೋ. ಅದೇ ರೀತಿ ಭೂಮಿಗೂ ಕೂಡ ಒಂದು ತಾಪಮಾನ ನಿಖರತೆ ಇರುತ್ತೆ. ಈಗ ಉದಾಹರಣೆಗೆ ನಾವು ಅತಿ ಹೆಚ್ಚು ವಾಹನಗಳನ್ನು ಬಳಸದೇ ಇದ್ದಾಗ ಹಿಂದಿನ 1800ರ ಆಸುಪಾಸಿಗೆ 1850ರ ಆಸುಪಾಸಿಗೆ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು, ಕೈಗಾರಿಕೆಗಳ ಸಂಖ್ಯೆ ಕಡಿಮೆ ಇತ್ತು. ಈ ಸಮಯದಲ್ಲಿ ಭೂಮಿಯ ಸರಾಸರಿ ತಾಪಮಾನ ಏನಿತ್ತಲ್ಲ ಆ ತಾಪಮಾನವನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ಪ್ಯಾರಿಸ್ ಒಪ್ಪಂದದ ಗುರಿಯಾಗಿದೆ. ಒಂದು ಆರೋಗ್ಯಕರ ತಾಪಮಾನ ತೆಗೆದುಕೊಂಡು ಬರಬೇಕು. ಆದರೆ ಇದು ವಯಸ್ಸು ವರ್ಷ ಹೆಂಗಾಯ್ತು ನೋಡಿ, ಮನುಷ್ಯನಿಗೆ ಹೆಂಗೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ನಾವು ದಾಟಿದ್ರೆ ಜ್ವರ ಬರುತ್ತೆ, ಶೀತ ಆಗುತ್ತೆ, ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಬೇರೆ ಬೇರೆ ಅನಾರೋಗ್ಯ
ಅನಾರೋಗ್ಯಕರ ಬೆಳವಣಿಗೆಗಳೆಲ್ಲ ಆಗುತ್ತೆ. ಅದೇ ರೀತಿಯಾಗಿ ಭೂಮಿಗೂ ಕೂಡ ಈ ರೀತಿಯಾದಂಥ ಅನಾರೋಗ್ಯಕರ ಬೆಳವಣಿಗೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿಯೇ ನಾವು ಪ್ಯಾರಿಸ್ ಒಪ್ಪಂದವನ್ನು ಮಾಡಿಕೊಂಡ್ವಿ. ಇದಕ್ಕಾಗಿ ಏನು ಮಾಡಬೇಕು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಗಿಡಗಳನ್ನು ನೆಡಬೇಕು, ಸಮುದ್ರಗಳನ್ನು ಕಾಪಾಡಿಕೊಳ್ಬೇಕು, ನೀರಿನ ಮೂಲಗಳನ್ನು ಕಾಪಾಡಿಕೊಳ್ಬೇಕು, ಇತ್ಯಾದಿ ಇತ್ಯಾದಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಮುದ್ರದ ಮಟ್ಟವೂ ಕೂಡ ಏರಿಕೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ? ತಾಪಮಾನ ಏರಿಕೆ ಒಂದು ಕಡೆ, ಆ ತಾಪಮಾನ ಏರಿಕೆಯ ಜೊತೆಗೇ ಸಮುದ್ರ ಮಟ್ಟದ ಏರಿಕೆ, ಅದು ಕೂಡ ಪ್ರಾಕೃತಿಕವಾಗಿ ಅನೇಕ ವಿಕೋಪಗಳಿಗೆ ಕಾರಣ ಆಗಬಹುದು ಅಂತ ಎಲ್ಲದರ ಹೊರತಾಗಿ ಇದೀಗ ಒನ್ಸ್ ಅಗೇನ್ 2022ರಲ್ಲಿ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಅದು ಕೂಡ ಪ್ಯಾರಿಸ್ ಒಪ್ಪಂದದ ವಿರುದ್ಧವಾಗಿ ಆಗ್ತಾ ಇರುವಂಥ ಬೆಳವಣಿಗೆ. ಇದಕ್ಕೆಲ್ಲ ಕಾರಣ ಯಾರು? ಮನುಷ್ಯರೇ. ಅದಕ್ಕೆ ಕಾರಣ ಮತ್ತೊಂದು ಸೂಪರ್ ಎಲ್ ನೀನೋ ಅಂತ. ಇವೆಲ್ಲದರ ನಡುವೆ ಮಾನ್ಸೂನ್ ಫೇಲ್, ಬೆಳೆ ಲಾಸ್ ಆಗ್ತಾ ಇರೋದು. ಭಾರತ, ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು ಕಡೆ ಪ್ರವಾಹ ಆಗುತ್ತೆ, ಮತ್ತೊಂದು ಕಡೆ ಬರಗಾಲ ಬೀಳುತ್ತೆ. ಎಲ್ ನೀನೋ ಆದಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಭಾರತ ಇತಿಹಾಸವನ್ನು ತೆಗೆದು ಯಾವಾಗ ಎಲ್ ನೀನೋ ಸಂಭವಿಸಿದೆ ಅದರ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಭಾರತ ಇಂಥದ್ದೊಂದು ಬರಗಾಲವನ್ನು ಎದುರಿಸಿದ್ದಂತಹ ಉದಾಹರಣೆ ನಮ್ಮ ಮುಂದೆ ಇದೆ. ಇದೀಗ 89ರಷ್ಟು ಕುಸಿಯುವಂಥ ಭೀತಿ ಇದೆ. ಇದು 11 ವರ್ಷಗಳಲ್ಲೇ ಕನಿಷ್ಠ ಎನ್ನುವಂಥ ವರದಿಗಳು ಬರ್ತಾ ಇದೆ. ನೋಡಿ, ಭಾರತೀಯ ಹವಾಮಾನ ಇಲಾಖೆ ನೈಋತ್ಯ ಮುಂಗಾರು ಮಳೆಯ ಮುನ್ಸೂಚನೆ 90% ಕುಸಿತ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 2014ರಲ್ಲಿ 88% ಆಗಿತ್ತು ಕುಸಿತ, 2015ರಲ್ಲಿ 86% ಆಗಿತ್ತು, ಇದೀಗ 90%. ಅಂದರೆ ಈ ಹಿಂದಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ಕಡಿಮೆ ಮಟ್ಟದ್ದಾಗುತ್ತೆ ಅಂತ ಅವರೆಲ್ಲ ವರದಿಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ದೇಶದ 160 ಪ್ರಮುಖ ಜಲಾಶಯಗಳಲ್ಲಿ ಈ ತನಕ 20%ಕ್ಕಿಂತ ಕಡಿಮೆ ಮಟ್ಟಕ್ಕೆ ಜಲಾಶಯಗಳ ಮಟ್ಟ ಕುಸಿದಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. 150 ವರ್ಷಗಳಲ್ಲಿ ಭಾರತದ ಸರಾಸರಿ ಈ ಎಲ್ ನೀನೋದ ಇತಿಹಾಸವನ್ನು ತೆಗೆದುಕೊಂಡಾಗ ಯಾವಾಗ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಸಂಭವಿಸಿದೆಯೋ, ಅದು ಎಲ್ ನೀನೋ ಆಗಿರಲಿ, ಸೂಪರ್ ಎಲ್ ನೀನೋ ಆಗಿರಲಿ, ಇದು ಯಾವಾಗ ಸಂಭವಿಸಿದೆಯೋ 60% ಭಾರತ ಬರಗಾಲವನ್ನು ಎದುರಿಸಿದಂಥ ಉದಾಹರಣೆ ಇದೆ. ಒನ್ಸ್ ಅಗೇನ್ ಇವತ್ತು ಕೂಡ ಅದೇ ಆಗಬಹುದು ಅಂತ. 50% ಕೃಷಿ ಭೂಮಿ ನಾವು ಮಳೆ ಆಧಾರಿತವಾಗಿದ್ದೀವಿ. ರಬಿ ಬೆಳೆ ಅಂತ ನಾವೇನು ಕರಿತೀವಿ, ಹಿಂಗಾರು ಬೆಳೆ ಅಂತ. ನಾವು ಹಿಂಗಾರು ಬೆಳೆಯನ್ನು ಬೆಳೆದು ಯಾವಾಗ? ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆ ಆಗಿರುತ್ತೆ, ಅದರಿಂದ ಉಷ್ಣ ಅಂದರೆ ಅಲ್ಲಿ ನಮಗೆ ಬೇಕಾದಂತಹ ಮುಂಗಾರು ಮಳೆಯಿಂದ ನೀರು ಸ್ಟೋರೇಜ್ ಆಗಿರುತ್ತೆ, ಜಲಾಶಯಗಳಲ್ಲಿ ನೀರಿರುತ್ತೆ, ಭೂಮಿಯೂ ಕೂಡ ತಂಪಿರುತ್ತೆ ಅನ್ನುವ ಕಾರಣಕ್ಕಾಗಿ ಹಿಂಗಾರಿನಲ್ಲಿ ನಾವು ಬೆಳೆ ಬೆಳಿತೀವಿ. ಈಗ ಮುಂಗಾರಲ್ಲೇ ಮಳೆ ಆಗಿಲ್ಲ ಅಂತೇಳಿ ಹಿಂಗಾರು ಬೆಳೆಯಲ್ಲಿ ಬರುತ್ತೆ. ಅತಿ ಹೆಚ್ಚಾಗಿ ಹಿಂಗಾರಲ್ಲಿ ಏನು ಬೆಳೀತಾರೆ? ಗೋಧಿಯನ್ನು ಬೆಳೀತಾರೆ, ಪಂಜಾಬ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇವತ್ತು ಅದರ ಕುಂಠಿತವೂ ಕೂಡ ಆಗಬಹುದು ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ವರದಿ. ಹೀಗಾಗಿ ಏನು ಸಮಸ್ಯೆ ಆಗುತ್ತೆ ನೋಡಿ, ನೀವು ಗಮನಿಸಬೇಕಾದ ಸಂಗತಿ. ಮುಂಗಾರು ಹೊಡೆತ ಕೊಡ್ತು, ಹಿಂಗಾರು ಹೊಡೆತ ಕೊಡ್ತು, ಅಲ್ಟಿಮೇಟ್ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇವತ್ತು ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದರ ಪರಿಣಾಮ ಏನಾಗುತ್ತೆ? ಹಣದುಬ್ಬರ ಜಾಸ್ತಿ ಆಗುತ್ತೆ, ಜನಸಾಮಾನ್ಯರಿಗೆ ಇದೊಂದು ಹೊಡೆತ ಬೀಳಬಹುದು ಅಂತ ಒಂದು ವರದಿ. ಮತ್ತೊಂದು ಬೆಳವಣಿಗೆ, ಜಗತ್ತಿಗೆ ಜಲಪ್ರಳಯ, ಏಷ್ಯಾಗೆ ಬರ. ಎರಡು, ಎಲ್ ನೀನೋ, ಸೂಪರ್ ಎಲ್ ನೀನೋ ಆಗಲಿ ಅಥವಾ ಎಲ್ ನೀನೋ ಆಗಲಿ, ದಕ್ಷಿಣ ಅಮೆರಿಕಾದಲ್ಲಿ ಏನಾಗುತ್ತೆ? ವಿನಾಶಕಾರಿ ಪ್ರವಾಹ ಬರುತ್ತೆ. ನೀವು ಏಷ್ಯಾಕ್ಕೆ ಬಂದರೆ ಏನಾಗುತ್ತೆ? ವಿಪರೀತವಾದಂಥ ಬರಗಾಲ ಬರುತ್ತೆ. ಚೀನಾದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? ಈ ಬರಗಾಲದ ಕಾರಣಕ್ಕಾಗಿ ಅಂತ. ಬರಗಾಲದ ಕಾರಣಕ್ಕಾಗಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ಆಗುತ್ತೆ. ಆಗ್ನೇಯ ಏಷ್ಯಾ ಒಣ ಹವಾಮಾನ ಇರುತ್ತೆ. ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್ ಈ ಎಲ್ಲ ದೇಶಗಳಲ್ಲಿ, ಫಿಲಿಪೈನ್ಸ್ ಬರಗಾಲ ಬರುತ್ತೆ, ಕಾಡೆಲ್ಲ ಒಣಗುತ್ತೆ. ಕಾಡನ್ನ ಒಣಗಿದ ನಂತರ ಭೀಕರ ಕಾಡ್ಗಿಚ್ಚಾಗುತ್ತೆ, ವಿಷಕಾರಿ ಹೊಗೆ ಬರುತ್ತೆ. ಪರಿಣಾಮ ಅಲ್ಟಿಮೇಟ್ ಪರಿಸರಕ್ಕೆ ಹೊಡೆತ ಬೀಳುತ್ತೆ, ಜನಸಾಮಾನ್ಯರೆಲ್ಲ ಸಾಯುವಂತಕ್ಕೆ ಹೋಗ್ತಾರೆ. ಚೀನಾದಲ್ಲಿ ನೀರಿನ ಅಭಾವ ಉಂಟಾಗುತ್ತೆ. ಇನ್ನು ಜಲಪ್ರಳಯ ಎಲ್ಲೆಲ್ಲಾಗುತ್ತೆ? ದಕ್ಷಿಣ ಅಮೆರಿಕಾ, ಪೆರು, ಇಕ್ವೆಡಾರ್ ಎಲ್ಲ ದೇಶಗಳಲ್ಲಿ ಮಳೆ ಪ್ರವಾಹ ಸೃಷ್ಟಿಯಾಗುತ್ತೆ, ಚಂಡಮಾರುತಗಳಾಗುತ್ತೆ, ಅಕಾಲಿಕವಾಗಿ ವಿಪರೀತವಾಗಿ ಮಳೆ ಸುರಿಯುವ ಹಂತಕ್ಕೆ ಹೋಗುತ್ತೆ. ಆಫ್ರಿಕಾದ ಪೂರ್ವ ಭಾಗಕ್ಕೆ ಬರೋದಾದ್ರೆ ಇಲ್ಲಿ ಸೊಮಾಲಿಯಾ ಮತ್ತು ಕೆನ್ಯಾದಂತಹ ದೇಶಗಳಲ್ಲಿ ಹಠಾತ್ ಆಗಿ ಪ್ರವಾಹಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಇದರ ತದ್ವಿರುದ್ಧವಾಗಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ನಾವು ಹೇಳ್ತೇವಲ್ಲ, ಮನುಷ್ಯನಿಗೆ ಒಟ್ಟು ಅದು ರೈತನಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಆಗಿರ್ಬೋದು, ಒಂದು ಪ್ರವಾಹದಿಂದ ಬಂದ ಹಾಳಾಗುತ್ತೆ, ಇಲ್ಲದೆ ಇದ್ರೆ ಬರಗಾಲದಿಂದ ಹಾಳಾಗುತ್ತೆ ಅಂತ ಅದೇ ಮಾದರಿಯಲ್ಲಿ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಎಲ್ಲಕ್ಕಿಂತ ಆಶಾಭಾವವನ್ನು ನಾವು ಅನೇಕ ಬಾರಿ ಹೇಳಿದ್ದೀವಿ. IOD ಏನಾದರೂ ನಮ್ಮ ಜೊತೆಗೆ ಪ್ಲಸ್ ಆದರೆ ಮಾತ್ರ ಭಾರತ ವಿಪರೀತವಾದ ಮಳೆಯನ್ನು ನಾವು ತೆಗೆದುಕೊಳ್ಬೋದು. IOD ಏನಾದರೂ ನಮಗೆ ಪ್ಲಸ್ ಆಗದೆ ಹೋದರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಳೆ ಕುಂಠಿತ ಆಗುತ್ತೆ ಅಂತ ವರದಿಗಳು ಬರ್ತಾ ಇದೆ.